ಪಾಲಿಟಿಕ್ಸ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಂಬಿಕೆಯ ಪಾಠ ಮಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾನವೀಯತೆಯನ್ನು ಮರಿಬಾರದು, ಮನುಷ್ಯತ್ವವೇ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ. ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಯಾವ ನಂಬಿಕೆ ಬಗ್ಗೆ ಅನ್ನೋದು ಅವರವರ ಗ್ರಹಿಕೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೆ ಮಾತನಾಡ್ತಾ ಉಳಿಪೆಟ್ಟು ಬೀಳದೆ ಶಿಲೆ ಮೂರ್ತಿ ಆಗದು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ. ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂಥ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ. ಯಾವ್ದಾದ್ರು ಸಂದರ್ಭದಲ್ಲಿ ಅವರು ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನ. ಪವರ್ ಪಾಲಿಟಿಕ್ಸ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಂಬಿಕೆಯ ಪಾಠ ಮಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾನವೀಯತೆಯನ್ನು ಮರಿಬಾರದು, ಮನುಷ್ಯತ್ವವೇ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ. ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಯಾವ ನಂಬಿಕೆ ಬಗ್ಗೆ ಅನ್ನೋದು ಅವರವರ ಗ್ರಹಿಕೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೆ ಮಾತನಾಡ್ತಾ ಉಳಿಪೆಟ್ಟು ಬೀಳದೆ ಶಿಲೆ ಮೂರ್ತಿ ಆಗದು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ. ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂಥ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ. ಯಾವ್ದಾದ್ರು ಸಂದರ್ಭದಲ್ಲಿ ಅವರು ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನ. ಪವರ್ ಪಾಲಿಟಿಕ್ಸ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಂಬಿಕೆಯ ಪಾಠ ಮಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾನವೀಯತೆಯನ್ನು ಮರಿಬಾರದು, ಮನುಷ್ಯತ್ವವೇ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ. ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಯಾವ ನಂಬಿಕೆ ಬಗ್ಗೆ ಅನ್ನೋದು ಅವರವರ ಗ್ರಹಿಕೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೆ ಮಾತನಾಡ್ತಾ ಉಳಿಪೆಟ್ಟು ಬೀಳದೆ ಶಿಲೆ ಮೂರ್ತಿ ಆಗದು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ. ಮನುಷ್ಯತ್ವ ಮೋಕ್ಷಕ್ಕೆ ಮೂಲ.
ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು, ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂಥ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ, ಯಾವ್ದಾದ್ರು ಸಂದರ್ಭದಲ್ಲಿ ಅವರು ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನ. ಪವರ್ ಪಾಲಿಟಿಕ್ಸ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಂಬಿಕೆಯ ಪಾಠ ಮಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾನವೀಯತೆಯನ್ನು ಮರಿಬಾರದು, ಮನುಷ್ಯತ್ವವೇ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ. ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಯಾವ ನಂಬಿಕೆ ಬಗ್ಗೆ ಅನ್ನೋದು ಅವರವರ ಗ್ರಹಿಕೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೆ ಮಾತನಾಡ್ತಾ ಉಳಿಪೆಟ್ಟು ಬೀಳದೆ ಶಿಲೆ ಮೂರ್ತಿ ಆಗದು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು, ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂಥ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ, ಯಾವ್ದಾದ್ರು ಸಂದರ್ಭದಲ್ಲಿ ಅವರು ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನ. ಪವರ್ ಪಾಲಿಟಿಕ್ಸ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಂಬಿಕೆಯ ಪಾಠ ಮಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾನವೀಯತೆಯನ್ನು ಮರಿಬಾರದು, ಮನುಷ್ಯತ್ವವೇ ಮೋಕ್ಷಕ್ಕೆ ಮೂಲ ಅಂತ ಮಾತನಾಡಿದ್ದಾರೆ. ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ಯಾವ ನಂಬಿಕೆ ಬಗ್ಗೆ ಅನ್ನೋದು ಅವರವರ ಗ್ರಹಿಕೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮರಕ್ಕೆ ಬೇರು ಮುಖ್ಯ, ಹಾಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೆ ಮಾತನಾಡ್ತಾ ಉಳಿಪೆಟ್ಟು ಬೀಳದೆ ಶಿಲೆ ಮೂರ್ತಿ ಆಗದು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ